ಭೀಮ್ ಆರ್ಮಿ ಆದಿವಾಸಿ ಬುಡಕಟ್ಟು ಸಮಾಜದ ಜಿಲ್ಲಾಧ್ಯಕ್ಷರಾದ ದಿವಾಕರ್ ಅವರ ಹುಟ್ಟುಹಬ್ಬವನ್ನು ಭೀಮ್ ಆರ್ಮಿ ಕಾರ್ಯಕರ್ತರು ಆಜಾದ್ ವೃತ್ತದಲ್ಲಿ ಕೇಕ್ ಕತ್ತರಿಸಿ ಹಾರ ಶಾಲು ಹಾಕಿ ಅಭಿನಂದಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸುವುದರ ಮೂಲಕ ಆಚರಿಸಲಾಯಿತು. ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರಾದ ಹೊನ್ನೇಶ್ ಅವರು ಮಾತನಾಡಿ, ಭೀಮ್ ಆರ್ಮಿ ಆದಿವಾಸಿ ಬುಡಕಟ್ಟು ಸಮಾಜದ ಜಿಲ್ಲಾಧ್ಯಕ್ಷರಾದ ದಿವಾಕರ್ ಅವರ ಇಂದು ಹುಟ್ಟುಹಬ್ಬ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಕೋರಿದರು. ಬುಡಕಟ್ಟು ಜನಾಂಗದ ಅಧ್ಯಕ್ಷನಾಗಿರ್ತಕ್ಕಂಥ ದಿವಾಕರ್ ಅವರ ಬರ್ತ್ಡೇ ನಾವು ನಮ್ಮ ಭೀಮ್ ಆರ್ಮಿ ಯಾರೇ ಕಾರ್ಯಕರ್ತರಾದ್ರೂ ಕೂಡ ಅವ್ರ ಬರ್ತ್ಡೇಗಳನ್ನ ಕಾಮನ್ ಆಗಿ ಆಜಾದ್ ಪಾರ್ಕ್ ಅಲ್ಲಿ ಮಾಡುವಂತ ಒಂದು ಪದ್ಧತಿನ ಅಳವಡಿಸ್ಕೊಂಡಿದ್ದೀವಿ. ಇವತ್ತು ನಮ್ ದಿವಾಕರ್ ಅವರು ನಮ್ ಭೀಮ್ ಆರ್ಮಿ ಒಟ್ಟಿಗೆ ಇರ್ತಕ್ಕಂಥದ್ದೇ ನಮಗೊಂದು ಶಕ್ತಿ. ಹಾಗಾಗಿ ಅವ್ರು ಟೋಟಲ್ ಅವರು ಒಂದು ಹಿನ್ನೆಲೆ ಏನಿದೆ, ಅವರು ಗಟ್ಟಿಯಾಗಿರ್ತಕ್ಕಂಥ ಹಿನ್ನೆಲೆ. ಅವರು ಗುಡ್ಡಗಾಡುಗಳ ಪ್ರದೇಶಗಳಲ್ಲಿ ಅಲ್ಲಿ ಇಲ್ಲಿ ಜೀವನ ನಡ್ಕೊಂಡು ಇರ್ತಕ್ಕಂಥ ಸಮಾಜ. ಇವತ್ತು ಸಾಮಾಜಿಕವಾಗಿ ಅವರು ಚಿಂತನೆ ಮಾಡ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಚಿಂತನೆ ಮಾಡ್ತಕ್ಕಂಥ ಅವರ ಹಾದಿಯಲ್ಲಿ ನಡೀತಕ್ಕಂಥ ಒಂದು ಸಿದ್ಧಾಂತನ ಅಳವಡಿಸ್ಕಂತ ಇದರ ಸ್ನೇಹಿತೆ. ಹಾಗಾಗಿ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ, ಅಲೆಮಾರಿ ಬುಡಕಟ್ಟು ಸಮಾಜದಲ್ಲಿ ಮನೆ ಇಲ್ಲದವರಿಗೆ ಮನೆ, ನಿವೇಶನ ಇಲ್ಲದವರಿಗೆ ನಿವೇಶನ, ನೊಂದವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತಿದ್ದಾರೆ. ಪ್ರಕೃತಿಯ ಮಡಿಲಲ್ಲಿ ವಾಸ ಮಾಡುತ್ತಿರುವ ಇವರು ಸದಾ ಸ್ನೇಹಜೀವಿ, ಕೊಡುಗೈ ದಾನಿ ಎಂದರು. ಆಗಿರ್ತಕ್ಕಂಥ ನಮ್ಮ ದಿವಾಕರ್ ಅವರ ಹುಟ್ಟುಹಬ್ಬವನ್ನ ನಾವು ಭೀಮ್ ಆರ್ಮಿನ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ದಿವಾಕರ್ ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂತಿರೋದಲ್ಲ, ಭೀಮ್ ಆರ್ಮಿ ವತಿಯಿಂದ ಎಲ್ಲರೂ ಕೂಡ ಎಷ್ಟು ಸಾಧ್ಯ ಆಗುತ್ತೆ ಶೇರ್ ಮಾಡಿ ನಾವು ಮಾಡಬೇಕು ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ದಿವಾಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಅವರು ಎತ್ತಂತ ತಂದೆ ತಾಯಿಗಳು ಮತ್ತು ಅವರ ಒಂದು ಕುಟುಂಬಕ್ಕೆ ನಾವೆಲ್ಲ ಭೀಮ್ ಆರ್ಮಿಯ ಪರವಾಗಿ ಶುಭಾಶಯಗಳನ್ನ ಹೇಳ್ತಾ ಇದೀವಿ. ಬಂಧುಗಳೇ, ದಿವಾಕರ್ ಅಂತ ಹೇಳಿದ್ರೆ ತುಂಬಾ ವಿಚಾರವಂತ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಹೋರಾಟಕ್ಕಿರ್ಲಿ, ಯಾವುದೇ ನಿರ್ಗತಿಕಿರಲಿ, ನಾವು ತುಂಬಾ ಜನ ಅವ್ರನ್ನ ಒಬ್ಸರ್ವ್ ಮಾಡಿದೀನಿ. ನಾವು ಅವರು ತುಂಬಾ ಒಟ್ಟಿಗೆ ಇರ್ತೀವಿ. ಯಾವಾಗ್ಲೂ ನಾವು ಫೋನ್ ಮಾಡಿ ದಿವಸನೇ ಇಲ್ಲ. ನಾವು ದಿನನಿತ್ಯ ಆದ್ರೆ ಗುಡ್ ಮಾರ್ನಿಂಗ್, ಗುಡ್ ಏನಪ್ಪ ಏನ್ ತಮ್ಮ, ಈ ತರ ನಾವು ತುಂಬಾ ಒಡನಾಟ ಹೊಂದಿರತಕ್ಕಂತ ತುಂಬಾ ಸ್ನೇಹಜೀವಿ. ಯಾರಿಗೆ ಕಷ್ಟ ಬರಲಿ. ಭೀಮ್ ಆರ್ಮಿ ಆದಿವಾಸಿ ಬುಡಕಟ್ಟು ಸಮಾಜದ ಜಿಲ್ಲಾಧ್ಯಕ್ಷರಾದ ದಿವಾಕರ್ ಅವರು ಮಾತನಾಡಿ, ನನ್ನ ಹುಟ್ಟುಹಬ್ಬವನ್ನ ಇಷ್ಟೊಂದು ಸಂಭ್ರಮ ಸಡಗರದಿಂದ ಆಚರಿಸುತ್ತಿರುವುದಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ ಎಂದರು. ಇದು ವಿಶೇಷ, ಯಾಕಂದ್ರೆ ನಾನು ಹಕ್ಕಿಪಿಕ್ಕಿ ಸಮಾಜದಲ್ಲಿ ಜನ್ಮ ತಾಳಿದಂತ ಹುಡುಗ. ನಮ್ಮ ಅಜ್ಜ ಅವರಾಗ್ಲಿ, ನಮ್ಮ ತಂದೆಯವರಾಗ್ಲಿ, ನಮ್ಮ ಮುತ್ತಾತವರಾಗ್ಲಿ, ಅಲ್ಲ ಅವ್ರದ್ದು ಇಡೀ ಏನಂತಾರೆ ಅವರ ಪೂರ್ತಿ ಜನರೇಷನ್ ಯಾವತ್ತೂ ಈ ತರ ಬರ್ತಡೇ ಮಾಡ್ತಾವಲ್ಲ. ನಾವು ಜನ್ಮ ದಿನಾನೇ ಗೊತ್ತಿರಲ್ಲ, ಹುಟ್ಟಿದ ದಿನಾನೇ ಗೊತ್ತಿರಲ್ಲ, ಕಾಡಲ್ಲಿ ಹುಟ್ಟಿರೋರು ನಮ್ಗೆ ಯಾವ ಡೇಟು ಗೊತ್ತಿರಲ್ಲ. ಆದ್ರೆ ಇವತ್ತು ನನ್ನ ಕುಟುಂಬ ಅಂತ ಏನ್ ಭೀಮ್ ಆರ್ಮಿ ಇದೆ, ಇವ್ರು ನಮ್ಮನ್ನ ಗೌರವಿಸಿ ನಮ್ಮ ಈ ಸಮಾಜದವ್ರನ್ನ ಕರ್ಕೊಂಡ್ಬಂದು ಈ ಸ್ಥಾನದಲ್ಲಿ ನಿಲ್ಲಿಸಿ ಬರ್ತಡೇ ಮಾಡ್ತಾ ಇರೋದು ನನಗೆ ದೊಡ್ಡ ಹೆಮ್ಮೆಯ ವಿಚಾರ. ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಯಾಕಂದ್ರೆ ಭೀಮ್ ಆರ್ಮಿ ಅನ್ನೋದು ಬಾಬಾ ಸಾಹೇಬರು ಕೊಟ್ಟಂತ ನಮ್ಗೆ ಸಿದ್ಧಾಂತ. ನಾವು ಬಾಬಾ ಸಾಹೇಬರ ಸಿದ್ಧಾಂತದಲ್ಲಿ ನಡೆಯುವಂತರು. ಯಾರೇ ಶೋಷಿತರಾಗ್ಲಿ, ಯಾರೇ ಬಡಜೀವಿಗಳಾಗ್ಲಿ, ಯಾವೇ ಸಮಾಜದವರಾಗ್ಲಿ, ಎಲ್ಲಿ ಶೋಷಣೆ ನಡೆಯುತ್ತೆ ಅಲ್ಲಿ ಹೋರಾಟ ಮಾಡ್ಬೇಕಂತ ಹೇಳಿ ಎಲ್ಲವನ್ನು ತ್ಯಾಗ ಮಾಡಿ, ನನ್ನ ಬಿಸ್ನೆಸ್ ಆಗಲಿ ಏನೇ ಆಗಲಿ ಎಲ್ಲವನ್ನು ಬಿಟ್ಟು 24 ಗಂಟೆ ಸಮಾಜದ ಪರವಾಗಿ ನಿಲ್ಬೇಕಂತ ಹೇಳಿ ದಿಟ್ಟ ಮನಸ್ಸು ತೊಟ್ಟು ಬಂದವನು ನಾನು. ನನಗೆ ಸಮಾಜದಲ್ಲಿ ಒಂದೇ ಪದವಿ ಅಲ್ಲ, ಸುಮಾರು ಪದವಿ ಕೊಟ್ಟಿದ್ದಾರೆ. ನನ್ನ ಹಕ್ಕಿಪಿಕ್ಕಿ ಸಮಾಜದ ನನಗೆ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. KPCCಯಲ್ಲೂ ನನಗೆ ಗುರುತಿಸಿದ್ದಾರೆ. ಹಾಗೂ ಅಲೆಮಾರಿ ಬುಡಕಟ್ಟು ಸಮಾಜ 152 ಜಾತಿ ಜನಾಂಗದ ನನಗೆ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ಭೀಮ್ ಆರ್ಮಿಯಲ್ಲೂ ಸಹ ನನಗೆ ಬುಡಕಟ್ಟು ಸಮಾಜ, ಏನ್ ಆದಿವಾಸಿ ಸಮಾಜ, ಏನ್ ಅಲೆಮಾರಿ ಜನಾಂಗದವರು ಇದ್ದಾರೆ, ಇವರೆಲ್ಲರನ್ನ ನಾನು ಹತೋಟಿನ ತಗೊಂಡು ಅವರ ಸಮಸ್ಯೆಗಳ ಬಗೆಹರಿಸಲಿ ಅಂತ ಹೇಳ್ಬಿಟ್ಟು ಅದಕ್ಕೂ ಸಹ ಜಿಲ್ಲಾಧ್ಯಕ್ಷರನ್ನು ಮಾಡಿರೋದು ನಮ್ಗೆ ದೊಡ್ಡ ಗೌರವದ ವಿಚಾರ. ಅದನ್ನ ನಾನು ನಿಭಾಯಿಸ್ಕೊಂಡು ನಡೀತೀನಿ. ಬುಡಕಟ್ಟು ಜನಾಂಗದ ನಮ್ಮ ದಿವಾಕರು ಅಲ್ಲಿಗೆ ಆನೆ ತರನೇ, ಕಾಡಲ್ಲಿ ಹೇಗೆ ರಾಜ ಆನೆ ಇರ್ತಾನೆ ಅದೇ ರೀತಿ ನಮ್ಮ ದಿವಾಕರು ಸತ ಆ ಜನಾಂಗಕ್ಕೆ ಆನೆ ಸಮನಾಗಿ ನ್ಯಾಯ ತರಿಸ್ಕೊಂಡು ಇದ್ದಾರೆ. ಅವರನ್ನ ಗುರುತಿಸಿ ನಮ್ಮ ಬುಡಕಟ್ಟು ಜನಾಂಗದ ಜಿಲ್ಲಾಧ್ಯಕ್ಷರು ಮಾಡಿರುವಂತಹ ಹೊನ್ನೇಶ್ ಅವರಿಗೂ, ಗೌರವಾಧ್ಯಕ್ಷ ರಮೇಶ್ ಅವರಿಗೂ, ಹಾಗೆ ಹುಣಸೇಮಕ್ಕಿ ಲಕ್ಷ್ಮಣ ಅವರಿಗೂ, ಬಂದಿರುವಂತಹ ನಮ್ಮೆಲ್ಲ ಮುಖಂಡರುಗಳು. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ರಮೇಶ್, ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್, ಪ್ರವೀಣ್ ಗುಂಡಾ,
ಯಶವಂತ್, ನವೀನ್, ಜಯಪ್ರಕಾಶ್, ದಿಲೀಪ್, ಕೀರ್ತಿ, ಆಕಾಶ್, ವೆಂಕಟೇಶ್, ಮನು ಮುಂತಾದವರು ಉಪಸ್ಥಿತರಿದ್ದರು.